ನಮಸ್ಕಾರ ಎಲ್ರಿಗೂ. ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರುವಂತಹ ಮಕ್ಕಳು ಮಕ್ಕಳಾಗಿರಲಿ ಬಿಡಿ ಪುಸ್ತಕದ ಮುಂದಿನ ಚಾಪ್ಟರ್ ಅನಿಶ್ಚಿತತೆ. ಈ ಚಾಪ್ಟರ್ನಲ್ಲಿ ಸರ್ ಅವರ ಒಂದು OPDಗೆ ಬಂದಂತಹ ಕೌನ್ಸೆಲಿಂಗ್ಗೆ ಬಂದಂತಹ ಒಂದು ಹುಡುಗನ ಬಗ್ಗೆ ಬರೆದಿದ್ದಾರೆ. ಇಲ್ಲಿ ಒಂದು ಹುಡುಗ ಓದಿನಲ್ಲಿ ಸ್ವಲ್ಪ ಬ್ಯಾಕ್ ಆಗಿರ್ತಾನೆ. ಹಾಗಾಗಿ ಮನೆಯವರ ಒತ್ತಾಯದ ಮೂಲಕ ಅವನು ಡಿಗ್ರಿಗೋಸ್ಕರ ದೂರದ ಊರಿಗೆ ಬಂದಿರ್ತಾನೆ. ಅವನು ಅಲ್ಲಿ ಹೊರ ರಾಜ್ಯದವನಾದ್ದರಿಂದ ಇಲ್ಲಿಗೆ ಬರುವಾಗಲೇ ಸ್ವಲ್ಪ ಲೇಟ್ ಆಗಿದೆ. ಬಂದು ಹಾಸ್ಟೆಲು ಅಡ್ಜಸ್ಟು ಯಾವುದು ಸ್ವಲ್ಪ ಕಷ್ಟ ಆಗಿರ್ತದೆ ಅವನಿಗೆ. ಆಮೇಲೆ ಸ್ವಲ್ಪ ಮಂಕ್ ಆಗ್ತಾನೆ. ಆಮೇಲೆ ರೂಮಿಂದ ಹೊರಗಡೆ ಬರುವುದನ್ನೇ ನಿಲ್ಲಿಸಿ ಬಿಡ್ತಾನೆ. ಆ ಟೈಮಲ್ಲಿ ಅವನು ಈ ಕೌನ್ಸಿಲಿಂಗಿಗೆ ಕಳಿಸ್ಕೊಡ್ತಾರೆ ಅವನ್ನ. ಸರ್ ಅವನ ಜೊತೆ ಮಾತಾಡ್ತಾ ಅವನಿಗಿದ್ದಂತಹ ತೊಂದರೆಗಳನ್ನ ಕೇಳಿಕೊಂಡು ಇಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ನಮಗೆ ಅರ್ಥ ಮಾಡಿಸಿದ್ದಾರೆ. ಆ್ಯಸ್ ಎ ಪೇರೆಂಟು ಮಕ್ಕಳ ಜೊತೆ ಹೇಗಿರಬೇಕು ಅಂತ. ಇಲ್ಲಿ ಆ ಹುಡುಗನಿಗೆ ಅನಿಶ್ಚಿತತೆ ಮತ್ತು ಅನ್ಸರ್ಟನಿಟಿ ಅಂತ ಅವನೇ ಹೇಳ್ತಾನೆ. ಹೌದಾ, ಹಾಗಿದ್ರೆ ಏನಾಗಿದೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹೇಳು ಅಂತ ಸರೇ ಕೇಳ್ತಾರೆ. ಸರ್, ನಮ್ಮ ಮನೆಯಲ್ಲಿ ಮೊದಲಿಂದನೂ ಒಂದು ಲಿಮಿಟೆಡ್ ಇದು ಸರ್ ಕಾನ್ವರ್ಸೇಷನ್ಸು, ಒಂದು ನಿರ್ದಿಷ್ಟ ಮೂಡ್ಗಳು, ನಿರ್ದಿಷ್ಟ ರಿಯಾಕ್ಷನ್ನು, ಯಾವಾಗ ಯಾರು ಹೇಗಿರ್ತಾರೆ ಅಂತ ಹೇಳೋದೇ ಕಷ್ಟ ಆಗ್ತಾಯಿತ್ತು. ಒಂದು ದಿನ ನಾನು ಆಟದ ಮೈದಾನದಲ್ಲಿ ಬಿದ್ದು ಬಂದೆ, ಕಾಲಿಗೆ ಗಾಯ ಆಗಿತ್ತು. ಅಮ್ಮನ ಹತ್ರ ಬಂದರೆ ನೀನೇನು ಮಾಡಲಿಕ್ಕೇನು ಕೆಲಸ ಇಲ್ವಾ, ಯಾವಾಗಲೂ ಬಿದ್ದು ಬರ್ತೀಯ, ನನಗೆ ತೊಂದರೆ ಕೊಡೋಕ್ಕೆ ಅಂತ ಬೈದರು. ಆಮೇಲೆ ಇನ್ನೊಂದು ಸಲ ಬಿದ್ದಾಗ ನಾನು ಹೇಳಲಿಕ್ಕೆ ಹೋಗಲಿಲ್ಲ. ಒಂದು 3 ದಿವಸ ಕಳೆದ ಮೇಲೆ ಮತ್ತೆ ನೋಡಿಬಿಟ್ಟು ಆವಾಗ ಬೈದರು. ಅಲ್ಲ, ನಿಂಗೆ ಹೇಳಲಿಕ್ಕೆ ಏನಾಗಿತ್ತು, ಸೆಪ್ಟಿಕ್ ಆಗಿದ್ದರೆ ನಾ ಎಂತ ಮಾಡಬೇಕಾಗಿತ್ತು, ನನಗೆ ತೊಂದರೆ ಕೊಡೋಕ್ಕೆ ಅಂತಲೇ ಇದೆಯಾ ನೀನು ಅಂತ ಮತ್ತೆ ಬೈದರು. ಅಂದರೆ ಈ ಥರದ ನೋವನ್ನು ಹೇಳ್ತಿದ್ದಾಗ ಆ ಹುಡುಗನ ಮುಖದಲ್ಲಿ ಒಂದು ದಿವ್ಯ ನಿರ್ಲಿಪ್ತತೆ ಇತ್ತು ಅಂತ ಸರ್ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ. ಮತ್ತೆ ಕಂಟಿನ್ಯೂ ಮಾಡಿ ಅವ ಹೇಳ್ತಾನೆ, ಒಮ್ಮೆ ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದಿತ್ತು ಸರ್, ಪ್ರೋಗ್ರೆಸ್ ಕಾರ್ಡಿಗೆ ಸೈನ್ ಮಾಡಲಿಕ್ಕೆ ಅಂತ ಹೋದೆ. ಅದಕ್ಕೆ ತುಂಬ ಕೋಪ ಮಾಡಿಬಿಟ್ಟು ಕೊನೆಗೆ 2 ದಿವಸ ಬಿಟ್ಟು ಆಮೇಲೆ ಸೈನ್ ಹಾಕಿ ಕೊಟ್ಟರು. ನಂತರ ತಿಂಗಳದ ಪರೀಕ್ಷೆನ ಚೆನ್ನಾಗಿ ಓದಿದೆ, ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ಬಂತು. ಆವಾಗ ಹೋಗಿ ಸೈನ್ ಮಾಡಿಸ್ಕೊಳ್ವ ಅಂತ ಹೇಳಿದರೆ ಅಮ್ಮ ಮಲಗಿದ್ರು. ತಲೆನೋವು, ಅಪ್ಪನ ಹತ್ರ ಮಾಡಿಸ್ಕೊ ಅಂತ ಹೇಳಿದರು. ನನಗೆ ಒಳ್ಳೆ ಮಾರ್ಕ್ಸ್ ಬಂದಿತ್ತಲ್ಲ, ಅಮ್ಮನಿಗೆ ಖುಷಿ ಆಗ್ಬೋದು ಅಂತ ಮತ್ತೆ ಅಮ್ಮ ಸೈನ್ ಮಾಡ್ತೀರಾ ಅಂತ ಕೇಳಿದೆ. ಆವಾಗ ಜೋರು ಮಾಡಿ ಕಿರಿಚಿಬಿಟ್ರು, ನನಗೆ ತಲೆನೋವಾಗ್ತಿದೆ, ಹೋಗ್ತೀಯಾ ಇಲ್ವಾ ಅಂತ ಬೈದರು. ನನಗೆ ನಿರಾಸೆ ಆಯಿತು. ಈ ಥರ ಮಾಡಿದಾಗ ಮಕ್ಕಳಿಗೆ ತುಂಬ ಕಷ್ಟ ಆಗ್ತದೆ. ಆಮೇಲೆ ಮತ್ತೆ ಅವನು ಹೇಳ್ತಾನೆ, ಮತ್ತೆ ಮನೆಗೆ ಟೆಂತ್ಗೆ ಬಂದೆ. ಆವಾಗಂತೂ ಮನೆಗೆ ಬರುವ ಅಂಕಲ್ ಆಂಟಿಗಳ ಕಿರುಕುಳನೇ ನನಗೆ ಹೆಚ್ಚಾಯಿತು. ಈ ಸಲ 10th ಅಲ್ವಾ, ಈ ಬಾರಿ ಎಷ್ಟು ಇದು ಮಾರ್ಕ್ಸ್ ಬಂತು, ಕ್ಲಾಸಲ್ಲಿ ಎಷ್ಟನೇ ರ್ಯಾಂಕ್ ನಿಂದು, ಈ ಥರದ್ದೇ ಕ್ವಶನ್ಗಳು. ನನಗೊಂಥರ ಅವಮಾನದಿಂದ ಕುಗ್ಗಿ ಹೋಗ್ತಾ ಇದ್ದೆ. ಆಮೇಲೆ ಪಿ ಯು ಸಿಯಲ್ಲೂ ಅದೇ ಗೋಳು. ಈ ಸಲ PUC ಅಲ್ಲ, ನಿನ್ನ ಮಾರ್ಕ್ಸ್ ಎಷ್ಟು, ನನ್ನ ಮಗನಿಗೆ ಈ ರ್ಯಾಂಕ್ ಬಂದಿದೆ, ಆ ಕಾಲೇಜಲ್ಲಿ ಓದ್ತಿದ್ದಾನೆ, ಈ ಥರವೇ ಮಾತಾಡ್ತಾ ಇದ್ರು. ಇದರಿಂದ ದೂರ ಉಳಿಬೇಕು ಅಂತಲೇ ನಾನು ಡಿಗ್ರಿಗೆ ಒಂದು ದೂರದ ಕಾಲೇಜಲ್ಲಿ ಓದ್ತೇನೆ, ಹಾಸ್ಟೆಲಲ್ಲಿದ್ದು ಓದ್ತೇನೆ ಅಂತ ಹೇಳಿ ಇಲ್ಲಿ ಬಂದೆ. ಆದರೆ ಈ ತಪ್ಪಿಸ್ಕೊಂಡು ಬಂದರೆ ನನ್ನ ದುರದೃಷ್ಟ, ಹಾಸ್ಟೆಲ್ಗೆ ಹೊಂದಿಕೊಳ್ಳಿಕ್ಕೆ ಆಗಲಿಲ್ಲ ಸರ್. ನನಗೆ ಇನ್ನು ಬಂದಾಗನೇ ಸ್ವಲ್ಪ ಲೇಟ್ ಆಗಿದ್ದರಿಂದ ಇಮಿಡಿಯೇಟ್ ಎಕ್ಸಾಮ್ ಇತ್ತು. ನಾನು 2 ಸಬ್ಜೆಕ್ಟ್ ಫೇಲು ಆಯಿತು. ಈಗ ನನಗೆ ಎಲ್ಲೂ ಹೇಳೋ ಹಾಗಿಲ್ಲ. ಮನೆಯಲ್ಲಿ ಹೇಳಿದರೆ ನೀನೇ ಅಲ್ವಾ ಓದ್ದು ಅಂತ ಮತ್ತೆ ಬೈತಾರೆ. ಈ ಪ್ರಾಬ್ಲಮ್ ಹೇಳಿದಾಗ ಅವನಿಗೆ ತುಂಬ ಒಂದು ಭಯದಿಂದ ಅವನು ರೂಮಿಂದ ಹೊರಗಡೆನೇ ಬರ್ತಾ ಇರಲಿಲ್ಲಂತೆ. ಹಾಗಾಗಿ ಅವನ ಹಾಸ್ಟೆಲಿಂದ ಮತ್ತೆ ಇಲ್ಲಿಗೆ ಕಳಿಸಿದ್ರು ಅಂತ ಇಲ್ಲಿ ಸರ್ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಇಲ್ಲಿ ಸರ್ ಹೇಳ್ತಿದ್ದಾರೆ, ಮಕ್ಕಳಿಗೆ ಹೆತ್ತವರು ಮಾಡಬಹುದಾದ ದೊಡ್ಡ ಸಹಾಯ ಏನು ಅಂತ ಹೇಳಿದರೆ ನಿಶ್ಚಿತತೆ. ಬೆಳೆಯುವ ಮೆದುಳಿಗೆ ನಿಶ್ಚಿತ ವಾತಾವರಣದ ಅವಶ್ಯಕತೆ ಇದೆ. ಮಗುವಿಗೆ ಹಸಿವಾದರೆ ಅರಿತು ಅನ್ನವಿಕ್ಕುವ, ಬೇಸರವಾದರೆ ಸಮಾಧಾನ ಹೇಳುವ, ಕೋಪಗೊಂಡರೆ ಕಾರಣ ಹೇಳಿ ಪರಿಹಾರ ನೀಡುವ ಪೋಷಕರು ಬೇಕು. ಅಂದರೆ ಬೆಳೆಯುವ ಮಕ್ಕಳಿಗೆ ಉತ್ತಮ ದಿನಚರಿ ಬೇಕು. ನಿರ್ದಿಷ್ಟ ಸಮಯಕ್ಕೆ ಪ್ರೀತಿಯಿಂದ ಏಳಿಸುವುದು, ಅಂದರೆ ಜೋರು ಮಾಡಿ ಎದಳ್ತಿಯ ಇಲ್ವಾ, ಹಾಗೆ ಹೀಗೆ ಬೊಬ್ಬೆ ಮಾಡುವ ಪೇರೆಂಟ್ಸ್ ಬೇಡ ಅವರಿಗೆ. ಪಠ್ಯ ಪುಸ್ತಕಗಳನ್ನು ಜೋಡಿಸ್ಕೊಳ್ಳಿಕ್ಕೆ ಸಹಾಯ ಮಾಡುವ ಪೇರೆಂಟ್ಸ್ ಬೇಕು. ಶಾಲೆಗೆ ಹೊರಟ್ರೆ ಮಗು ಹೋಗುವವರೆಗೂ ಗೇಟ್ ಹತ್ರ ನಿಂತು ಟಾಟಾ ಮಾಡಿ ಪ್ರೀತಿಯಿಂದ ಕಳಿಸಿಕೊಡುವ ಇಂಥ ಚಿಕ್ಕ ಪ್ರೀತಿಯೇ ಅವರಿಗೆ ತುಂಬ ದೊಡ್ಡದಾಗಿ ಎಫೆಕ್ಟ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಸರ್ ಇಲ್ಲಿ. ಅಂದರೆ ಮಕ್ಕಳಿಗೆ ಹೇಳಲಿಕ್ಕಂತೂ ತುಂಬ ವಿಷಯಗಳಿರ್ತದೆ. ಏನು ಆಟ ಆಡಿದ್ದು, ಯಾವ ಟೀಚರ್ ಎಂತ ಹೇಳಿದರು, ಸ್ನೇಹಿತ ದೂಡಿದ್ದು, ಮುಂದಿನ ವಾರ ಏನಾದ್ರು ಕಾಂಪಿಟೇಷನ್ ಉಂಟಾ, ಗೆಳೆಯನ ಅಜ್ಜಿ ತೀರಿ ಹೋದ್ದು, ಗೆಳತಿ ಶಾಲೆಗೆ ಬರದೇ ಇದ್ದದ್ದು, ಸಹಪಾಠಿಗೆ ಟೀಚರ್ ಶಿಕ್ಷೆ ನೀಡಿದಾಗ ತನಗೆ ಭಯವಾದದ್ದು, ಗಣಿತ ಕಷ್ಟ ಆಗ್ತಾ ಇರೋದು, ವಾರ್ಷಿಕೋತ್ಸವದ ನಾಟಕಕ್ಕೆ ನನ್ನನ್ನು ಸೇರಿಸಿಕೊಳ್ಳದಿದ್ದದಕ್ಕೆ ಬೇಸರ ಇರುವುದು, ವಾಶ್ರೂಮ್ಗಳಲ್ಲಿ ಸೀನಿಯರ್ಗಳು ಏನಾದ್ರು ತಮಾಷೆ ಮಾಡಿದ್ದು, ಈ ಥರ ಅವರ ಹತ್ರ ತುಂಬ ದೊಡ್ಡ ಪಟ್ಟಿಯೇ ಇರ್ತದೆ ಹೇಳಲಿಕ್ಕೆ. ಆದರೆ ಕೇಳಲು ಯಾರಾದರೂ ಇರಬೇಕು, ಅದರಲ್ಲೂ ತಾಳ್ಮೆಯಿಂದಿರುವವರು ಬೇಕು. ಅವರು ಹೇಳುವುದನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಬೇಕು. ಬೇರೆ ಕೆಲಸಗಳಲ್ಲಿ ತೊಡಗಿದ್ರೂ ಕೂಡ
ಮಕ್ಕಳೆಡೆಗೆ ಒಂದು ಗಮನ ಕೊಟ್ಟು ಕೇಳಬೇಕು. ನೀವು ಕೇಳಿಸಿಕೊಳ್ಳುತ್ತಿದ್ದೀರಿ ಎಂದು ಮನವರಿಕೆ ಮಾಡಲು ಮಧ್ಯೆ ಮಧ್ಯೆ ಅವರ ಮಾತಿನ ಸಾರಾಂಶ ಹೇಳಬೇಕು. ಆಗ ಮಕ್ಕಳು ಆಯಾ ದಿನದ ವಿಷಯವನ್ನು ನಿಮ್ಮ ಬಳಿ ಮುಚ್ಚಿಡದೆ ಹೇಳುತ್ತಾರೆ. ಸಂಜೆ ಸಾಧ್ಯವಾದರೆ ಅವ್ರ ಜೊತೆ ಆಟ ಆಡೋದು, ಭಜನೆ ಮಾಡೋದು, ಒಟ್ಟಿಗೆ ಊಟ ಮಾಡೋದಕ್ಕೆ ಸಮಯ ಮಾಡಿಕೊಂಡರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ಮಕ್ಕಳು ನಿಮ್ಮ ಬಳಿ ಹೇಳಬೇಕಾದಂತಹ ವಿಷಯಗಳನ್ನ ಹೇಳಿಯೇ ಹೇಳುತ್ತಾರೆ. ದಿನಚರಿ ಮಕ್ಕಳಿಗೆ ಸುರಕ್ಷತೆಯನ್ನು ಕಲ್ಪಿಸುತ್ತದೆ, ಆತ್ಮವಿಶ್ವಾಸವನ್ನು ಬೆಳೆಸ್ತದೆ ಅಂತ ಸರ್ ಹೇಳ್ತಿದ್ದಾರೆ. ಧನ್ಯವಾದಗಳು.